Academy. In this video, I am going to give information regarding the key answers. Okay, this is key answers given by the KEA, not by any other coaching centers or any other ವೆಬ್ಸೈಟ್ಸ್. ಓಕೆ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ನೋಡಿ, ಮೊನ್ನೆ ತಾನೇ ಆಗಿದೆ ಎಕ್ಸಾಮಿನೇಷನ್ನು, ಆಗಲೇ ಕೀ ಆನ್ಸರ್ಸ್ನ ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಈ ವರ್ಷ ಪ್ರೋಸೆಸ್ ಎಲ್ಲ ಬೇಗ ಆಗ್ಬೋದು ಅನ್ನೋ ಒಂದು ಇಂಟಿಮೇಷನು ಕೆ ಎ ಕೊಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಷ್ಟು ಬೇಗ ಯಾವ ಹಿಸ್ಟ್ರಿನಲ್ಲೂ ಕೊಟ್ಟೇ ಇಲ್ಲ ಅವರು, ಕೆ ಎ ಅಥಾರಿಟಿ. ಬಟ್ ಕೀ ಆನ್ಸರ್ಸು 2 ದಿವಸಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ ಪ್ರೋಸೆಸ್ನೆಲ್ಲ ಈ ಸರಿ ಬೇಗ ಮುಗಿಸೋ ಒಂದು ಕಾನ್ಫಿಡೆನ್ಸ್ನ ಕೆ ಎ ಅಥಾರಿಟಿ ಕೊಟ್ಟಿದೆ. ಬನ್ನಿ ನೋಡೋಣ ಏನಿದೆ ಅಂತ ಕೀ ಆನ್ಸರ್ಸ್ ಬಗ್ಗೆ ಇನ್ಫಾರ್ಮೇಷನು. The answers keys of PG Common Entrance Test 2024 for MBA and MCA is published on 6th website. Objection, if any, to the published answers key may be submitted only through KA portal by selecting the appropriate link on the KA website with justification of PDF before 5:30 on 8/8/2024. This is very important, students. So KA authority ನೋಡಿ, ಯಾರು ವೆಬ್ಸೈಟೇ ನೋಡಿರೋದಿಲ್ಲ ನೀವು, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವರು ಟೈಮೇ ಜಾಸ್ತಿ ಕೊಟ್ಟಿಲ್ಲ. ಆಲ್ರೆಡಿ ಸಿಕ್ಸ್ತು ಮುಗಿತಾ ಬಂತು. ನಾಳೆ ಒಂದು ದಿವಸ ನಿಮಗೆ, ನಾಳಿದೊಂದು ದಿವಸ ಮಾತ್ರ ಟೈಮ್ ಇರುತ್ತೆ. ಸೊ ಯಾರು ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಆ ಡೇಟ್ ಒಳಗಡೆ ನೀವು ಜಸ್ಟಿಫಿಕೇಷನ್ ಕೊಟ್ಕೊಂಡು, ಅಂದರೆ PDF ಫಾರ್ಮೆಟು, ಟೆಕ್ಸ್ಟ್ ಬುಕ್ ಆಗಿರ್ಬೋದು ಅಥವಾ ವೆಬ್ಸೈಟ್ ಲಿಂಕ್ ಆಗಿರ್ಬೋದು, ಅದನ್ನು MS ವರ್ಡ್ಗೆ ಹಾಕಿ. ಅಂದರೆ ನಿಮ್ಗೆ ಯಾವ್ದಾದ್ರು ಕ್ವಶನ್ ಡೌಟ್ ಇದೆ, ಅದಕ್ಕೆ ಸೊಲ್ಯೂಷನ್ಸ್ ಬೇರೆ ಇದೆ, ಅದು ಸ್ಟೆಪ್ ಬೈ ಸ್ಟೆಪ್ಪು ಆನ್ಸರ್ ನಿಮಗೆ ಯಾವುದೋ ವೆಬ್ಸೈಟಲ್ಲಿದೆ ಅಂತ ಹೇಳಿದ್ರೆ ಆ ವೆಬ್ಸೈಟ್ ಲಿಂಕನ್ನು ಕಾಪಿ ಮಾಡಿಕೊಂಡು MS ವರ್ಡ್ಗೆ ಹಾಕ್ಬಿಟ್ಟು ಅದನ್ನು PDF ಕನ್ವರ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಎಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಅವರು ವೆಬ್ಸೈಟಲ್ಲೆಲ್ಲರೂ ಲಿಂಕ್ ಕೊಟ್ಟಿದ್ದಾರೆ ಏನು ಅಂತ ನಾನು ಚೆಕ್ ಮಾಡ್ತೀನಿ. ಸೊ ಆಲ್ವೇಸ್ ಗೋ ಟು ದಿ ಎಂಟ್ರೆನ್ಸ್ PGCET MBA 2024. ಸೊ ಇಲ್ಲಿ ನೋಡ್ಬೋದು ನೀವು, ಕೀ ಉತ್ತರ ಅಂತ ಕೊಟ್ಟಿದ್ದಾನೆ. PGCET ಕೀ ಉತ್ತರ, MBAದು ಕೊಟ್ಟಿದ್ದಾನೆ, MCAದು ಕೊಟ್ಟಿದ್ದಾನೆ. ಸೊ ಈಗ MBAದು ನೋಡೋದಾದರೆ ನಿಮಗೆ ವರ್ಷನ್ ಪ್ರಕಾರ ಅಲ್ಲಿ B1 B2 B3 B4 ಅಂತಿತ್ತು, ಅದೇ ರೀತಿ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ಬೋದು ನೀವು B1 B2 B3 B4. ಸೊ ಯಾರ್ಯಾರ್ದಿದೆ 100 ಕ್ವಶನ್ಸ್ಗೂ ಇಲ್ಲಿ ಕೀ ಆನ್ಸರ್ಸ್ನ ಕೊಟ್ಟಿದ್ದಾನೆ. ಸೊ ಚೆಕ್ ಮಾಡಿ, ನೀವೇನು ಮಾಡಿ ಅಂತ ಹೇಳಿದ್ರೆ, ಇನ್ ಕೇಸ್ ಡೌಟ್ ಇದ್ದರೆ ನೀವು ಕ್ವಾರೀಸನ್ನು ಹಾಕ್ಬೋದು. ಸೊ ಅದೇ ರೀತಿ MCAಗೂ ಕೂಡ ಕೊಟ್ಟಿದ್ದಾನೆ ಕೀ ಆನ್ಸರ್ಸು. ಈವನ್ ನಾನು ಕೂಡ ಚೆಕ್ ಮಾಡ್ತೀನಿ. ಸೊ ಐ ಆಮ್ ಬಿಟ್ ಬ್ಯುಸಿ. ಸೊ ನೀವು ದಯವಿಟ್ಟು ಯಾರಾದರೂ ಇನ್ ಕೇಸ್ ಏನಾದ್ರು ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಲಿಂಕ್ ಇನ್ನೂ ಕೊಟ್ಟಿಲ್ಲ. ಓಕೆ, ಸೊ ಇಲ್ಲೆಲ್ಲೂ ಲಿಂಕನ್ನು ಪ್ರೊವೈಡ್ ಮಾಡಿಲ್ಲ. ಓಕೆ, ಸೊ ಯಾಕೆಂತ ಹೇಳಿದ್ರೆ ಅವ್ನು ಹೇಳಿರೋ ಪ್ರಕಾರ ಪ್ರಕಟಣೆ, ಅಂದರೆ ಇನ್ ಕೇಸ್ ಏನಾದರೂ ಕೀ ಆನ್ಸರ್ಸು ಡೌಟ್ ಇದ್ದರೆ ನಿಮಗೆ ಅದನ್ನು ಜಸ್ಟಿಫಿಕೇಷನ್ ಕೊಡೋದಕ್ಕೆ ಒಂದು ಲಿಂಕ್ ಬೇಕಿತ್ತು. ಆ ಲಿಂಕನ್ನು ಇನ್ನೂ ಪ್ರೊವೈಡ್ ಮಾಡಿಲ್ಲ. ನಾನು ಇಲ್ಲಿ ಹಾಕಿದ ತಕ್ಷಣ ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೇಸ್ ನಿಮಗೆ ಮಾರ್ಕ್ಸ್ ಅಂತೂ ಹೋಗೋದಂತೂ ಗ್ಯಾರಂಟಿ. ಓಕೆ, ಇನ್ ಕೇಸ್ ಯಾವುದಾದ್ರು ಡೌಟ್ ಇದ್ದರೆ. ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.